ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣವಾ? ಹಾಗೆ ಇವತ್ತು ನನಗೆ ತುಂಬ ಇಷ್ಟವಾದ ಒಂದಿಷ್ಟು ಪೇಂಟಿಂಗ್ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಕೆಲಸ ಏನಿದೆ ಅಲ್ಲ, ನನಗೆ ಪೇಂಟ್ ಮಾಡೋದು ತುಂಬ ಖುಷಿ ಕೊಡುವಂತಹ ಕೆಲಸ. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣವಾ? ಬೆಳಗ್ಗೆ 4:15 ಎದ್ದು ಪ್ರಗತಿನ ಸ್ಕೂಲಿಗೆ ಕಳಿಸೋ ಗಡಿಬಿಡಿಯಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡೋದಕ್ಕಾಗಲ್ಲ, ಫ್ರೆಶ್ ಅಪ್ ಆಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ರಗತಿ ಸ್ಕೂಲಿಗೆ ಹೋದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪ್ರೀತಮ್ಗೆ ಹಾಲು ಕೊಡ್ತೀನಿ. ಪ್ರೀತಮ್ ಮಲ್ಕೊಂಡು ಈಗ ಎದ್ದು ಒಂದಿಷ್ಟು ಯೋಗಾಸನ ಎಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ಅಂತ ಹಾಲನ್ನ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ನಾನು ಮುಖ ತೊಳ್ಕೊಂಡು ಬಂದೆ. ಅಷ್ಟರೊಳಗೆ ಸ್ವಲ್ಪ ತಣ್ಣಗಾಗುತ್ತೆ, ಅವನಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತಿನ ದಿನ ಏನೆಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನ್ ಜೊತೆಗೆ ಒಂದು ಕಪ್ ಕಾಫಿಯನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಯಿತು ಬಾಲ್ಕನಿಲಿರೋ ಪ್ಲ್ಯಾಂಟ್ಗಳನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎತ್ತರ ಬೆಳೆದಿರೋ ಗಿಡಗಳನ್ನೆಲ್ಲ ಕೆಳಗಡೆ ಸೆಟಲ್ ಮಾಡಿ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಸ್ಟ್ಯಾಂಡಲ್ಲೇ ಇಡಬೇಕು ಅಂತ. ಬಟ್ ಅದು ಮಾಡೋದಕ್ಕೆ ಆಗ್ತಾಯಿಲ್ಲ. ಜಸ್ಟ್ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಾದಮೇಲೆ ನಾನು ಒಣಗಾಕೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಳೆ, ಸಿಕ್ಕಾಪಟ್ಟೆ ಮಳೆ ಇದೆ. ವೆದರ್ ತುಂಬಾ ಏನು ಕೋಲ್ಡ್ ಆಗಿದೆ ಅಲ್ವಾ, ಬಟ್ಟೆ ಒಣಗೋದು ತುಂಬ ಕಷ್ಟ ಆಗ್ತಾ ಇದೆ. ಎಷ್ಟೇ ವಾಷಿಂಗ್ ಮಿಷಿನ್ ಡ್ರೈ ಮಾಡಿದ್ರೂ ಕೂಡ ಬಟ್ಟೆ ಒಣಗಿಸೋದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ ಬಟ್ಟೆಗಳನ್ನು ವಾಶ್ ಮಾಡಿ ಹಾಕಬೇಕು. ಬೆಂಗಳೂರಲ್ಲಿ ಈ ಟೈಮಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ, ಚಿಲ್ಲಾಗಿರುತ್ತೆ. ಬಟ್ ಕೆಲವೊಂದು ಸರಿ ತುಂಬ ಜಾಸ್ತಿ ಚಳಿ ಆದರೆ ಕೆಲಸ ಮಾಡೋದಕ್ಕೆ ತುಂಬ ಎಫೆಕ್ಟ್ ಆಗಿಬಿಡುತ್ತಲ್ವ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಹಾಡುಗಳಿಂದ ನನ್ನ ದಿನಗಳು ಶುರು ಆಗುತ್ತೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯನ್ನು ಡೀಪ್ ಕ್ಲೀನ್ ಮಾಡೋದು ಅಥವಾ ಅಂದರೆ ನೀಟಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಿಲ್ಲ, ತುಂಬ ಈಸಿನೇ. ಬಟ್ ಅದರದ್ದು ಏನು ವಾಷಿಂಗ್ ಮಿಷಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಷ್ಟೇ. ಸೊ ಆದಷ್ಟು ಬೇಗನೆ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಮೆಡಿಸನ್ ಎಲ್ಲ ತೊಗೊಳ್ಬೇಕು. ನನಗೆ ಇವಾಗ ಡೆಂಟಲ್ಗೆ ಅಂತ ನಾನು ಹೋಗಿದ್ದು. ಅದಾದಮೇಲೆ ಬಾಯಲ್ಲಿ ತುಂಬ ಅಲ್ಸರ್ ಥರ ಆಗ್ತಾಯಿತ್ತು. ಇವಾಗಲೂ ಕೂಡ ನಾನು ಕೆಲವೊಂದಿಷ್ಟು ಪದಗಳು ನಿಮಗೆ ಸ್ಲ್ಯಾಂಗ್ ಅದು ಏನೋ ಬೇರೆ ಥರ ಮಾತಾಡೋ ಥರ ಅನಿಸ್ಬೋದು. ಬಟ್ ನನಗೆ ಅಲ್ಸರ್ ಆದ್ದರಿಂದ ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಒಂದಿಂದ ಡೆಂಟಲ್ಗೆ ಹೋಗಿದ್ದಕ್ಕೆ ಒಂದಿಷ್ಟು ಅದು ಇದು ಬ್ಲಡ್ ಚೆಕಪ್ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲನೂ ಇದು ಮಾಡಿ ಇವಾಗ ಟಾನಿಕ್ ಕೊಟ್ಟಿದ್ದಾರೆ. ನನಗಿಷ್ಟ ಆಗ್ದಲೇ ಇರೋ ಕೆಲಸ. ಟ್ಯಾಬ್ಲೆಟ್ ಬೇಕಾದರೆ ನುಂಗ್ಬಿಡ್ತೀನಿ. ಟಾನಿಕ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂಥರ ಸಿಕ್ಕಾಪಟ್ಟೆ ಕಷ್ಟ. ಯಾರೆಲ್ಲ ಟಾನಿಕ್ ಅಂದರೆ ಅನ್ನೋರು ಇದ್ದೀರಾ ಕಮೆಂಟ್ ಮಾಡಿ. ನನಗೂ ಕೂಡ ಹಾಗೇನೆ, ಅದಂದ್ರೆ ಆಗೋದಿಲ್ಲ. ಅದಾದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ಬೇಕು. ಸೊ ಹೀಗೆ ನಡೀತಾ ಇದೆ. ಪ್ರೀತಮ್ಮು ನಾನು ಕೆಲಸ ಮಾಡೋ ತನಕ ಒಂದಿಷ್ಟು ದೇವರ ಹಾಡುಗಳನ್ನ ಕೇಳಿ ಬೋರ್ ಆಯಿತು. ಅದಾದಮೇಲೆ ಆಟ ಆಡಿಕೊಂಡು ಒಬ್ಬನೇ ಟೈಮನ್ನು ಕಳೀತಾ ಇರ್ತಾನೆ. ಹೀಗೆ ಮಕ್ಕಳು ಅಂತ ಅಂದರೆ ಚಿಕ್ಕ ಮಗುವಿಂದನೂ ಕೂಡ ಎಲ್ಲರೂ ಮಕ್ಕಳು ವಿಷಯದಲ್ಲಿ ಅಮ್ಮ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಹೈಜೀನಾಗಿ ಇರಬೇಕು ಮಕ್ಕಳು. ಆಟ ಆಡೋ ವಸ್ತು ಇರ್ಬೋದು, ಅವ್ರು ಏನಾದರೂ ಬಾಯಲ್ಲಿ ಹಾಕ್ಕೊಳ್ಳೋದಿರ್ಬೋದು, ಪ್ರತಿದಿನ ಕೈಯಲ್ಲೇ ಅವ್ರು ಟಚ್ ಮಾಡ್ತಾರೆ, ಅದನ್ನು ಬಾಯಲ್ಲಿ ಇಟ್ಕೊಳ್ಳೋದು ಸುಲಭ ಅಲ್ವಾ. ಸೊ ಹಾಗಾಗಿ ನಾನೊಂದು ಪ್ರಾಡಕ್ಟನ್ನು ಹೇಳ್ತಾ ಇದ್ದೀನಿ. ಲವ್ ಲ್ಯಾಪ್ ಅವರ ಬೇಬಿ ಲಿಕ್ವಿಡ್ ಕ್ಲೆನ್ಸರ್. ತುಂಬ ಚಿಕ್ಕ ಮಕ್ಕಳಾಗಿರ್ಬೋದು, ಒಂದಿಷ್ಟು ದೊಡ್ಡವರು ಆಗೋ ತನಕ ಅವರಿಗೆ ಆ ತಿಳುವಳಿಕೆ ಬರೋ ತನಕನೂ ಕೈ ಬಾಯಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇದ್ದೇ ಇರುತ್ತೆ ಕಾಮನ್ ಆಗಿ. ಇವಾಗಂತೂ ಗೊತ್ತಲ್ಲ, ಸುಮ್ಮನೆ ಡಸ್ಟ್ ಹೈಜೀನ್ ಆಗಿಲ್ಲ ಅಂತಂದ್ರು ಮಕ್ಕಳು ವಾಮಿಟ್ ಆಗೋದು, ಫೀವರ್ ಆಗೋದು, ಇನ್ಫೆಕ್ಷನ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಸರೌಂಡಿಂಗ್ ಯಾವಾಗಲೂ ಹೈಜೀನ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಕೂಡ ಅದ್ರ ಬಗ್ಗೆ ತುಂಬ ಗಮನ ಕೊಡ್ತೀವಿ. ಅದಕ್ಕೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಬಹುದು.
ಪ್ರೀತಮ್ ಅಂತೂ ಅವನು ICUನಲ್ಲಿ ಇದ್ದ ಬೇಬಿ. ಸೊ ಹಾಗಾಗಿ ಅವನಿಗೆ ಜಾಸ್ತಿ ಹೈಜೀನ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಮ್ಗೆ ಹೇಳಿದರು. ನಾನು ಕೂಡ ಅದನ್ನು ಅವಾಗಿಂದನೂ ನೋಡ್ಕೊಂಡು ಬರ್ತಾ ಇದ್ದೆ. ಬಟ್ ಇವಾಗ ಬೇಬಿ ಲಿಕ್ವಿಡ್ ಕ್ಲೆನ್ಸರ್ ಏನಿದೆಯಲ್ಲ, ಇದು ಮಕ್ಳಿಗೆ ಏನಾದರೂ ಫೀಡಿಂಗ್ ಬಾಟಲ್ ಇರ್ಬೋದು, ಅವ್ರು ಆಟ ಸಾಮಾನುಗಳಿರ್ಬೋದು, ಟಾಯ್ಸು, ಫ್ರೂಟ್ಸ್, ವೆಜಿಟೇಬಲ್ಸ್, ಇದನ್ನೆಲ್ಲ ನಾವು ವಾಶ್ ಮಾಡ್ತೀವಿ ಪದೇ ಪದೇ. ಅದ್ರಲ್ಲ ಅಂದ್ರೂ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಟಾಯ್ಸ್ಗಳನ್ನೆಲ್ಲ. ಸೊ ಇದನ್ನು ನಾನು ಈ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಬಂದುಬಿಟ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಆರಾಮಾಗಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಲಿ ಕೂಡ ನಾವು ಕ್ಲೀನ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಕ್ಲೀನ್ ಮಾಡಿಬಿಟ್ಟು ರನ್ನಿಂಗ್ ಟ್ಯಾಪಲ್ಲಿ ನಾನು ಮತ್ತೆ ವಾಶ್ ಮಾಡಿ ಅದನ್ನು ಹಾಗೆ ಡ್ರೈ ಮಾಡ್ತೀನಿ. ಇದು ಬೇಬಿಗೆ 100% ಸೇಫ್ ಆಗಿರುತ್ತೆ, ನಾನ್ ಟಾಕ್ಸಿಕ್ ಆಗಿರುತ್ತೆ, ಫುಡ್ ಗ್ರೇಡ್ ಇಂಗ್ರೀಡಿಯೆಂಟ್ಸ್ ಹೊಂದಿರುತ್ತೆ, ನೋ ಆರ್ಟಿಫಿಷಿಯಲ್ ಕಲರ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಹಾಗಾಗಿ ನಾವು ಫ್ರೂಟ್ಸ್ನ ಕೂಡ ವಾಶ್ ಮಾಡ್ಬೋದು. ತುಂಬಾ ಜೆಂಟಲ್ ಆಗಿರುತ್ತೆ ಮತ್ತು ಎಕೋ ಫ್ರೆಂಡ್ಲಿ ಕೂಡ. ಮಲ್ಟಿಪರ್ಪಸ್ ಫಂಕ್ಷನಲ್ಲಿ ನಾವು ಯೂಸ್ ಮಾಡ್ಬೋದು. pH ಬ್ಯಾಲೆನ್ಸ್ಡ್ ಫಾರ್ಮುಲಾ ಆಗಿರುತ್ತೆ, ಬಯೋಡಿಗ್ರೇಡೇಬಲ್. ಇದರಿಂದ ನೇಚರ್ಗೆ ಯಾವುದೇ ರೀತಿಯಾದ ಹಾರ್ಮ್ ಆಗೋದಿಲ್ಲ. 100% ಕಾಂಪೋಸ್ಟೇಬಲ್ ಆಗಿರುತ್ತೆ. ಸೊ ಇದರಿಂದ ಕ್ಲೀನ್ ಮಾಡಿ ಆರಾಮಾಗಿ ನಾವು ಮಕ್ಕಳನ್ನ ಸೇಫಾಗಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಬೇಬಿ ವಾಟರ್ ಬಾಟಲ್, ಫೀಡಿಂಗ್ ಬಾಟಲ್, ಈ ಥರ ಎಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಟ್ರೈ ಮಾಡಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಕಣ್ಬಿಟ್ಟ ತಕ್ಷಣ ಅಡುಗೆ ಮನೆ ಕಾಣಿಸುತ್ತೆ, ನೈಟ್ ಮಲ್ಗೋಕ್ಕೆ ಮುಂಚೆಗೆ ಅಡುಗೆ ಮನೆ ಕಾಣಿಸುತ್ತೆ. ಅಲ್ಲಿಂದ ಶುರು ಆದರೆ ಮತ್ತೆ ಅಲ್ಲೇ ಇರುತ್ತೆ ನಮ್ಮ ದಿನ ಪೂರ್ತಿ. ಇವತ್ತು ಪ್ರಗತಿ ಪುರುಷರಲ್ಲಿ ಹೆಸರುಬೇಳೆ ಮಾಡಿ ಹಾಲು ಪಾಲಕ್ ಮಾಡಿಬಿಟ್ಟು ರಸಮ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಾಡ್ತಾ ಇರೋದು ನನ್ನ ಸ್ಟೈಲಲ್ಲಿ ರಸಮ್. ತುಂಬ ಕ್ವಿಕ್ಕಾಗಿ, ಈಸಿಯಾಗಿ, ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಈ ರಸಮ್ನ ಟ್ರೈ ಮಾಡಿ. ಐರನ್ ಅಂಶ ಕಡಿಮೆ ಇರೋದಕ್ಕೆ ಕೆಲವೊಂದಿಷ್ಟು ಐರನ್ ರಿಚ್ ಫುಡ್ಡನ್ನು ತೊಗೊಳಕ್ಕೆ ಹೇಳಿದ್ದಾರೆ. ಪಾಲಕನ್ನು ಬೇಯಿಸ್ತಲೇ ಹಾಗೆ ತಿನ್ನಬೇಕು ಅಂತ ಅಂದರು. ನನಗೆ ಅಷ್ಟೊಂದೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಾಯ್ಲ್ ಮಾಡಿ ಜಾಸ್ತಿ ಪಾಲಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಚಾಪ್ ಮಾಡಿ ಇಟ್ಟಿದ್ನಲ್ಲ ಆ ಒಂದು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 4 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದಿಂದಲೇ ನಾನು ಉಪ್ಪು ಹಾಕ್ಬಿಡ್ತೀನಿ. ಅದಕ್ಕೆ ನಾನು ಕ್ಯೂಬಾಗಿ ಕಟ್ ಮಾಡಿ ಇಟ್ಟಿದ್ದಂಥ ಪೊಟ್ಯಾಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು, ಗ್ರೇವಿ ಚೆನ್ನಾಗಾಗುತ್ತೆ, ಅಂದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಪೊಟ್ಯಾಟೊ ಸ್ವಲ್ಪ ಲೈಟಾಗಿ ಬೆಂದರೆ ಆಗುತ್ತೆ. ಪೊಟ್ಯಾಟೋಗೆ ನೀರು ಹಾಕಿರೋದಿಲ್ಲ, ಟೊಮೊಟೊದಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ ಅದರಲ್ಲೇ ಬೇಯ್ತಾ ಇರುತ್ತೆ. ಅವಾಗವಾಗ ತಿರುಗಿಸ್ಬೇಕು, ಇಲ್ಲ ಅಂತಂದರೆ ತಳ ಸೀದೋಗ್ಬಿಡುತ್ತೆ. ಇದಕ್ಕೆ ನಾನು ಪಾಲಕ್ ಕಟ್ ಮಾಡಿಟ್ಟಿರೋ ಪಾಲಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಪಾಲಕ್ ಹಾಕಿದ್ಮೇಲೆ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಲಿಡ್ ಕ್ಲೋಸ್ ಮಾಡಿ ಪಾಲಕ್ ಬೇಯೋ ತನಕ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಪಾಲಕ್ ಪಲ್ಯ ರೆಡಿ ಆಗುತ್ತೆ. ಅಕ್ಕಿ ತೊಳೆದಿರೋ ನೀರನ್ನು ನಾನು ಈ ಥರ ಗಿಡಗಳಿಗೆ ಹಾಕ್ಕೊಳ್ತೀನಿ. ಸೊ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ಬಿಸಿಲಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ. ಇನ್ನು ಈ ಈಸಿ ರಸಮ್ಗೆ ಸ್ವಲ್ಪ ಜೀರಿಗೆ, ಪೆಪ್ಪರು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಇದಕ್ಕೇ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀರು ಹಾಕಿದಲ್ಲೇ ಹಾಗೆ ತರಿ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಬೇಕಂತಂದರೆ 4 ಒಣಮೆಣ್ಸಿಕಾಯಿ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಬೋದು. ಬೇಡ ಅಂತಂದರೆ ಒಗ್ಗರಣೆಗೆ ಕೂಡ ಹಾಕ್ಕೋಬೋದು. ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಟೊಮೊಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ, ಅದರ ರಸನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಆ ಒಂದು ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಹುಣಸೆ ರಸ ಹಾಕ್ಕೊಂಡು ರುಬ್ಬಿರೋ ಮಸಾಲ ಹಾಕ್ಕೊಳ್ತಾ ಇರ್ತೀನಿ. ಈ ಏನು ರಸಮ್ ಮಸಾಲ ರುಬ್ಬಿರ್ತೀವಲ್ಲ, ಇದನ್ನು ರುಬ್ಬಿರೋ ಒಂದು ಪೇಸ್ಟ್ ಅಷ್ಟು ಘಮ ಅಂತ ಇರುತ್ತೆ. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕರಿಬೇವೆಲ್ಲ ರುಬ್ಬಿರೋದಕ್ಕೆ ಇನ್ಸ್ಟೆಂಟ್ ಆಗುತ್ತೆ, ಕ್ವಿಕ್ ಆಗುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ಇಲ್ಲಿ ಆಲೂಗೆಡ್ಡೆ ಪಾಲಕ್ ಸೊಪ್ಪು ಹಾಕಿರೋ ಪಲ್ಯ ಕೂಡ ರೆಡಿ ಆಯಿತು ಜೊತೆಗೆ.
ಇನ್ನು ಹೆಸರುಬೇಳೆ ಮಾಡೋದಕ್ಕೆ ನಾರ್ಮಲಾಗಿ ಸೌತೆಕಾಯಿ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ಜೊತೆಗೆ ಏನು ಉಪ್ಪು ಹಾಕೊಂಡ್ಬಿಟ್ರೆ ಇಷ್ಟೇ ಮುಗೀತು. ಇದು ಕೂಡ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ ಸೌತೆಕಾಯಿ. ಚಳಿಗಾಲದಲ್ಲಿ ರಸ ಮಾಡಿಬಿಟ್ಟು ಹೆಸರುಬೇಳೆ ಮಾಡೋದಿಲ್ಲ ಯಾರೂ ಕೂಡ. ಸೌತೆಕಾಯಿ ಇತ್ತಲ್ಲ, ನಂಗೆ ತುಂಬ ದಿನ ಆಯಿತು ಹೆಸರುಬೇಳೆ ತಿಂದು ಅಂತ ಹೇಳ್ಬಿಟ್ಟು ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಹಪ್ಳ ಕರೆದಿಟ್ಕೊಂಡೆ. ಇಷ್ಟೇ ಇವತ್ತು ಅಡುಗೆ. ಚಳಿಗಾಲದಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತಂದರೆ ಸ್ನಾನ ಮಾಡೋದಕ್ಕೆ ತುಂಬ ಒಂಥರ ಭಯ ಆಗ್ತಾ ಇರುತ್ತಲ್ವ. ಸೊ ನನಗೂ ಕೂಡ ಹಾಗೇ ಈವ್ನಿಂಗ್ ತನಕ ಟ್ರೈ ಮಾಡಿ ಆಮೇಲೆ ಪ್ರೀತಮ್ ನಾನಿಬ್ರೂ ಕೂಡ ಫ್ರೆಶ್ ಅಪ್ ಆದ್ವಿ. ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಸ್ವಲ್ಪ ವಾಲ್ ಪೇಂಟ್ ಮಾಡ್ಬೇಕು ಅಂದ್ಕೊಂಡೆ, ಎಲ್ಲ ಆಯಿತು, ಬಟ್ ನನಗೆ ರೌಂಡ್ ಬ್ರಷ್ ಒಂದು ಮಿಸ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನ ಜೊತೆ ಇಲ್ಲೇ ಮನೆ ಹತ್ರನೇ, ಸೊ ಹಾಗೆ ನಡ್ಕೊಂಡು ಹೋಗಿ ತೊಗೊಂಡು ಬರ್ತೀವಿ ಅಂತ. ವಾಲ್ ಪೇಂಟಿಂಗ್ ಅಂತ ಅಲ್ಲ, ನನಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಅಂದರೆ ತುಂಬ ಇಂಟ್ರೆಸ್ಟು. ಚಿಕ್ಕ ಹುಡುಗಿಯಿಂದನೂ ಏನಾದರೂ ನೋಡಿದ್ರೆ ಅದನ್ನು ಮಾಡಬೇಕು, ಅದನ್ನು ಕಲಿಬೇಕು, ಅದನ್ನು ನಾನು ಟ್ರೈ ಮಾಡಬೇಕು, ನನ್ನ ಕೈಯಿಂದ ಅದು ಹಿಂಗೆ ಬರುತ್ತೆ ಅಂತ ನೋಡಬೇಕು ಅನ್ನೋ ಆಸೆ ಸುಮಾರು ಜನಕ್ಕೆ ಇರುತ್ತೆ ಕೂಡ ಈ ಥರ ಎಲ್ಲ. ನನ್ನ ಹಸ್ಬೆಂಡ್ ಹೋಗಿ ಬೇಗ ಅದು ಬ್ರಷ್ ಎಲ್ಲ ತಂದುಕೊಟ್ಮೇಲೆ ಪ್ರೀತಮ್ಮು ಅಲ್ಲಿ ಹುಡುಗರು ಆಟ ಆಡ್ತಾಯಿದ್ರಂತೆ ಕಾರಿಡಾರಲ್ಲಿ. ಸೊ ಕಾಮನ್ ಏರಿಯಾದಲ್ಲಿ ಪ್ರೀತಮ್ ಬರಲ್ಲ ಅಂತ ಹಠ ಮಾಡ್ತಾಯಿದ್ದೇನೆ. ಅವ್ನಿಗೆ ಸೈಕಲ್ ತೊಗೊಂಡು ಬಂದು ಕೊಟ್ಟರೆ ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಅಂದರು. ಕೊಡು. ಗುಡ್ 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 ಗುಡ್. ತುಳಿ ತುಳಿ. ಗುಡ್ ಗುಡ್. ತುಳಿ 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 ತುಳಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಾನು ಪೇಂಟ್ ಮಾಡಿದ್ದು ಮನೆಗೆ. ಇದು ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ನಾನು ಶೇಡನ್ನು ರಾಂಗಾಗಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ನಿಸ್ತು. ಇನ್ನು ಸ್ವಲ್ಪ ಬೇರೆ ಥರ ಶೇಡ್ ಇರಬೇಕಾಯಿತು, ಇನ್ನು ಲೈಟ್ ಕಲರಲ್ಲಿ, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಹಾಗೆ ಅದ್ರ ಮೇಲೆ ನಾನು ಬೇರೆ ರೀತಿಯಾದ ವೈಟ್ ಕಲರ್ ಏನಾದರೂ ಡ್ರಾಯಿಂಗ್ ಆ ಥರ ಎಲ್ಲ ತುಂಬ ಐಡಿಯಾಸ್ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಚೂಸ್ ಮಾಡಿದೆ. ಹಾಗೆ ಇದ್ರ ಪ್ರೈಸ್ ಕೇಳಿದ್ರಿ 1 ಲೀಟರ್ಗೆ 600 ಸಮಥಿಂಗ್ ಏನೋ ಆಗುತ್ತೆ. ಅದರೊಳಗೆ ನಿಮಗೆ ಪ್ರೀಮಿಯಮು, ರಾಯಲ್ ಆ ಥರ ಕೂಡ ಸಿಗುತ್ತೆ. ಪೇಂಟ್ ಡಿಪೆಂಡ್ ಆಗುತ್ತೆ, ಬಟ್ ನನಗೆ ಇಷ್ಟಕ್ಕೇ ನಮಗೆ 5,000 ತನಕ ಆಯಿತು. 5,000ದಲ್ಲಿ ನಮಗೆ ಈ ಮನೆ ಫುಲ್ ಪೇಂಟ್ ಆಗಿ ಆರಾಮಾಗಿ ಮುಗೀತು. ಸರಿ, ಇವಾಗ ನಾನು ಸ್ವಲ್ಪ ಸ್ವಿಚ್ ಬೋರ್ಡ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಎಲ್ಲ ನನ್ನ ಒಂದು ಫ್ರೀ ಟೈಮಲ್ಲಿ ಅಥವಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಕೆಲಸ. ಈ ಒಂದು ಸ್ಕರ್ಟ್ ಕೂಡ ಅಷ್ಟೇ, ನಾನು ಅವಾಗ ಫ್ರೀಯಾಗಿದ್ದಾಗ ಪ್ರಗತಿಗೆ ಅಂತ ನನ್ನ ಕೈಯಲ್ಲೇ ಕ್ರೋಶ ಮಾಡಿ ಸ್ಕರ್ಟ್ ಸ್ಟಿಚ್ ಮಾಡಿದ್ದೆ. ಅದು ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿ ಆ ಪಿಂಕ್ ಕಲರ್ ನನ್ನ ಮಗಳಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಆ ಸ್ಕರ್ಟನ್ನು ರೆಡಿ ಮಾಡಿದ್ದು. ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸರಿ ವಾಲ್ ಮೇಲೆ ಹಾಕೋಣ, ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ವಾಲ್ ಮೇಲೆ ಹಾಕಿದೆ. ಪ್ರಗತಿ ಹಾಲಿಗೆ ಏನೋ ಟೋಕನ್ ಹಾಕ್ತಾಯಿದ್ರು. ಈ ಥರ ಒಂದು ಇಷ್ಟು ಟೈಮ್ ಇರುತ್ತಲ್ಲ ನಮಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋ ಒಂದು ಖುಷಿ ಕೊಡುತ್ತಲ್ಲ, ಆ ಖುಷಿನೇ ಬೇರೆ. ಅದಾದಮೇಲೆ ಅದೇನೋ ಒಂಥರ ಥ್ರಿಲ್ ಅಂತಲೂ ಹೇಳ್ಬೋದು. ಆ ಒಳಗಡೆಯಿಂದ ಒಂದು ಎಂಜಾಯ್ಮೆಂಟ್ ಇರುತ್ತೆ ನಮಗೆ. ಟಾಪ್ ಅದನ್ನು ತೊಗೊಂಡ್ಬಿಟ್ಟು ಹಾಗೆ ಇಟ್ಕೊಂಡೇ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಸ್ಮಾಲ್ ಸೈಜು ಕರೆಕ್ಟಾಗಿ ಆಗುತ್ತೆ, ಬಟ್ ನನಗೆ ಫಿಟ್ಟಿಂಗ್ ತುಂಬ ಪರ್ಫೆಕ್ಟಾಗಿದ್ದರೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಲೂಸ್ ಆಗಿರಬೇಕು. ಮೀಡಿಯಮ್ ಬಂದುಬಿಟ್ಟು ಸ್ವಲ್ಪ ಲೂಸ್ ಅನಿಸುತ್ತೆ, ಸ್ಮಾಲ್ ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಮೀಡಿಯಮ್ ತೊಗೊಂಡು, ನನ್ನ ಹತ್ರ ಮಿಷಿನ್ ಇದೆಯಲ್ಲ, ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಟಾಪ್ಗಳನ್ನ ಮೀಡಿಯಮ್ ತೊಗೊಂಡು ಬಂದಿದ್ದೆ. ಈ ನಡುವೆ ಮಿಷಿನ್ ಓಪನ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಇದೆಲ್ಲ ಸುಮಾರು ದಿನ ಆಯಿತು ಈ ಟಾಪ್ ಎಲ್ಲ ತೋರಿಸಿದೆ ನಾನು. ಅದಾದಾಗಿಂದ ನಾನು ಅದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಮಿಷಿನ್ ಓಪನ್ನೇ ಮಾಡ್ತಾಯಿಲ್ಲ. ಸರಿ, ಎಲ್ಲ ಡ್ರೆಸ್ನ ಹೊರಗಡೆ ಇಟ್ಬಿಟ್ಟಿದ್ದೀನಿ. ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಈ ಕೆಲಸ ಪೆಂಡಿಂಗ್ ಇದೆ, ಮಾಡಬೇಕು ಅಂತ ನನಗೆ ಬರುತ್ತೆ ಅಂತ ಹೇಳಿ. ಆದರೂ ನನಗೇನೋ ಅದು ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನೋಡೋಣ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ನೆಲ್ಲ ಹಂಗೆ 3 ಸರಿ ತೆಗೆದೆ, 3 ಸರಿ ಹಾಗೆ ಇಟ್ಟಿದ್ದೀನಿ.
ಮಕ್ಕಳಿಗೆ ಏನೂ ಸ್ನ್ಯಾಕ್ಸ್ ಇರಲಿಲ್ಲ. ಕ್ವಿಕ್ಕಾಗಿ ಒಂದು 5 ಮಿನಿಟ್ಸ್ ಸ್ನ್ಯಾಕ್ಸ್ ರೆಸಿಪಿ ಹೇಳ್ತಾ ಇದ್ದೀನಿ. ಕಡಲೆ ಪಪ್ಪನ್ನ ಒಂದು 2 ಕಪ್ ಅಷ್ಟು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿರೋ ಕಡಲೆ ಪಪ್ಪನ್ನು ಪೌಡರ್ ಮಾಡ್ಕೊಳ್ಳೋದು. ಈ ಒಂದು ರೆಸಿಪಿ ಬಂದುಬಿಟ್ಟು ನನ್ನ ಮಗಳು ಫ್ರೆಂಡು ನಾಳೆ ಬರ್ಡೇ ಅಂತೆ. ಸೊ ಅದಕ್ಕೆ ಏನಾದರೂ ಸ್ವೀಟ್ ಮಾಡಿಕೊಡು ಮಮ್ಮಿ ಅಂತ ಅಂದರು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದನ್ನು ನಾವು ಏನು ಅದೇ ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೋಬೋದು. ನಾವು ಕಡಿಮೆ ಸಕ್ಕರೆ ತಿನ್ನೋದ್ರಿಂದ ಇವತ್ತು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಗೋಡಂಬಿ ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಇದ್ರ ಜೊತೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರು ಲಡ್ಡು ಥರ ಬರುತ್ತೆ. ಆ ಲಡ್ಡುನ ನೀವು ರೆಡಿ ಮಾಡ್ಬೋದು. ಹಾಲ್ಕೋವಾ ತಿಂದಿದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ಸೇಮ್ ಹಾಲ್ಕೋವಾ ಥರನೇ ಇರುತ್ತೆ ಈ ಟೇಸ್ಟು. ನಾಳೆ ಪ್ರಗತಿಯ ಬೆಸ್ಟ್ ಫ್ರೆಂಡ್ ಬರ್ಡೇ ಅಂತ ಹೇಳಿದ್ರು. ಸರಿ ಕ್ವಿಕ್ಕಾಗಿ ಏನು ಮಾಡಿಕೊಡ್ಲಿ, ಏನಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ನಾನು ವಾಲ್ ಪೇಂಟಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ. ನಂಗೆ 10 o'clockಗೆಲ್ಲ ಕೆಲಸ ಮುಗಿಬೇಕು ಅಂತ ಇತ್ತು. ಸೊ ಹಾಗಾಗಿ ಜಸ್ಟ್ 5 ಮಿನಿಟ್ಸ್ ಸಾಕಾಗುತ್ತೆ. ಕ್ವಿಕ್ಕಾಗಿ ಆಗೋ ಒಂದು ಏನು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗೋ ಥರ ಇರುತ್ತೆ. ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಸೇಮ್ ಹಾಲ್ಕೋವಾ ತಿಂದಿರಿದ್ರೆ ನಿಮಗೆ ಗೊತ್ತಿರುತ್ತೆ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಒಣ ದ್ರಾಕ್ಷಿಯನ್ನು ಇಟ್ಬಿಟ್ಟು ಈ ಥರ ಮಾಡಿದೆ. ಹಾಗೆ ಅವ್ರ ಫ್ರೆಂಡ್ ಕೂಡ ಕಾಲ್ ಮಾಡಿ ಕರೆದ್ರು, ಬರ್ಡೇ ಇದೆ ಕಳಿಸ್ತೀರಾ ಅಂತ ಹೇಳಿಬಿಟ್ಟು. ಅವ್ರ ಡ್ಯಾಡಿ ಏನೋ ಕಾಲ್ ಮಾಡಿದರು ನನ್ನ ಹಸ್ಬೆಂಡ್ಗೆ. ನೋಡಬೇಕು, ಅವ್ರದ್ದು ಸ್ವಲ್ಪ ದೂರ ಇದೆ ಮನೆ, ನಮಗೆ ಗೊತ್ತಿಲ್ಲ. ಸರಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಪ್ರಗತಿ ಇದುವರೆಗೂ ಸ್ಕೂಲ್ ಫ್ರೆಂಡ್ ಬರ್ಡೇ ಅಂತ ನೆನ್ಪು ಮಾಡ್ಕೊಂಡಿರೋ ದಿನವೇ ಇಲ್ಲ, ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಮಾಡಿಕೊಟ್ಟೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಮಕ್ಕಳಿಗೆ ನೀವು ಕೂಡ ಮಾಡಿಕೊಡಿ. ನಾವು ಸಕ್ಕರೆ ಯೂಸ್ ಮಾಡಲ್ಲ ಅಂದರೆ ಬೆಲ್ಲ ಯೂಸ್ ಮಾಡ್ಬೋದು. ನಾನು ಸಕ್ಕರೆ ನಮ್ಮ ಮನೇಲಿ ತರಿಸೋದೇ ಯಾರಾದರೂ ಗೆಸ್ಟ್ ಬಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಸಕ್ಕರೆ ತರಿಸೋದು. ಸೊ ನಾವು ಸಕ್ಕರೆ ಯೂಸ್ ಮಾಡೋದೇ ಇಲ್ಲ. ಬೆಲ್ಲ ಅಥವಾ ಬ್ರೌನ್ ಶುಗರು ಇವಾಗ ಕಡಿಮೆನೇ, ಬೆಲ್ಲನೇ ಇರುತ್ತೆ. ಬೆಲ್ಲನೇ ಕ್ಲೀನ್ ಮಾಡಿಕೊಂಡು ಮಾಡ್ತೀವಿ. ಹಾಗೆ ಊರಲ್ಲಿ ನಾವು ಚೆರಿ ಹಣ್ಣಿನ ಗಿಡ ಹಾಕಿದ್ವಿ. ಚೆರಿ ಅಂತ ಅಂದರೆ 2 ಥರ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಬಂದುಬಿಟ್ಟು ಈ ಕ್ರಿಸ್ಮಸ್ ಕೇಕೆಲ್ಲ ಮಾಡಬೇಕಾದ್ರೆ ಹಾಕಿರ್ತಾರಲ್ಲ ಆ ಚೆರಿ ಇದು. ಇದನ್ನು ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಒಂದಿಷ್ಟು ನೋಡಿದೆ ವಿಡಿಯೋಗಳನ್ನೆಲ್ಲ ನಾನು. ಆದರೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಅರ್ಥ ಆಗಿಲ್ಲ. ಯಾರಿಗಾದ್ರೂ ಮಾಡೋದಕ್ಕೆ ಇದು ಬರುತ್ತೆ ಅನ್ನೋದಾದರೆ ನನಗೆ ಕಮೆಂಟಲ್ಲಿ ಹೇಳಿ ಇದನ್ನು ಈ ಥರ ಮಾಡೋದು ಅಂತ. ನಾನು ನೋಡ್ದಂಗೆ ಸಕ್ಕರೆ ಪಾಕ ರೆಡಿ ಮಾಡಿ ಅದಕ್ಕೆ ಫುಡ್ ಕಲರ್ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು 3 days ಇಡಬೇಕು ಅಂತ ಹೇಳಿದ್ರು. ಸರಿ ನೋಡೋಣ, ಆ ಥರ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಈ ಒಂದು ಬ್ರಷ್ ಬೇಕಾಗಿತ್ತು ನನಗೆ. ಇಲ್ಲಿಗೆ ನನ್ನ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ. ಅದು ಹೆಂಗೆ ಅಂತ ಅಂದರೆ ನಿಜವಾಗ್ಲೂ ಅದರೊಳಗಡೆ ನಾನು ಮುಳುಗೋದ್ರೆ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿಬಿಡ್ತೀನಿ. ತುಂಬ ಇಂಟ್ರೆಸ್ಟ್ ನನಗೆ ಈ ಥರ ಏನಾದರೂ ಮಾಡಬೇಕು ಕ್ರಿಯೇಟಿವ್ ಆಗಿ, ಅಥವಾ ಅಲ್ಲೊಂದೇನೋ ಕೆಲಸ ನಡೀತಾ ಇದೆ, ಅದು ಇನ್ನೂ ಚೆನ್ನಾಗಿ ನಮ್ಮ ಕಣ್ಮುಂದೆ ಬರುತ್ತೆ ಫಿನಿಶ್ ಆದಮೇಲೆ ಅಂತ ಇರುತ್ತಲ್ಲ, ಅದನ್ನು ಹಾಗೆ ಒಂದು ಪೇಂಟ್ ನೀವೇ ಯಾಕೆ ಮಾಡ್ಕೊಂಡ್ರಿ, ಪೇಂಟ್ ಯಾರಿಗಾದ್ರೂ ಕೊಡ್ಬೋದಾಗಿತ್ತಲ್ಲ ಅಂತ ಕೂಡ ಕೇಳಿದರೆ. ಸೊ ಅದಕ್ಕೆ ಉತ್ತರ ಏನಂತಂದರೆ, ಹೌದು ಬಜೆಟ್ ಜಾಸ್ತಿ ಆಗುತ್ತೆ ಅಂತ. ಒಂದು 20,000-30,000 ಬೇಕಾಗಿತ್ತು. ನಾವಿಬ್ಬರೇ ಏನೋ ಟ್ರೈ ಮಾಡಿದ್ದಕ್ಕೆ ಮೇಯ್ನಾಗಿ ಬಜೆಟ್ ಬಗ್ಗೆನೇ ಯೋಚನೆ ಮಾಡಿದ್ವಿ. 20,000-30,000 ಅಷ್ಟು ಇದ್ದಿದ್ದಿಲ್ಲ. ಸೊ ಹಾಗಾಗಿ ಟ್ರೈ ಮಾಡಿದ್ವಿ. ಮತ್ತು ಇದೊಂದು ನನ್ನ ಇಂಟ್ರೆಸ್ಟ್ ಕೂಡ. ಸುಮಾರು ಜನಕ್ಕೆ ಏನೇನೋ ಆಸೆ ಇರುತ್ತಲ್ಲ, ಆ ಥರದಲ್ಲಿ ಇದು ಒಂದು ನನ್ನ ಆಸೆ ಆಗಿತ್ತು. ಸರಿ, ಇದನ್ನು ನಾನು ಏನಾದರೂ ಮಾಡಿ ಈ ಒಂದು ಟೈಮನ್ನು ಯೂಸ್ ಮಾಡಿಕೊಂಡು ಮಾಡಬೇಕು. ಒಂದು ಎಕ್ಸ್ಪೀರಿಯನ್ಸು, ಪ್ರತಿಯೊಂದು ಕೆಲಸನೂ ಒಂದು ಸರಿನಾದರೂ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಅದು ಉಂಟು, ಇದು ಉಂಟು. ನಾನು ಇದನ್ನೇ ಅಂತಲೂ ಹೇಳೋದಿಲ್ಲ, ಅದನ್ನೇ ಅಂತಲೂ ಹೇಳೋದಿಲ್ಲ. ಸೊ ಅದಕ್ಕೆ ನನಗೆ ಅದೊಂದು ಆಸೆ ಇತ್ತು, ಕಂಪ್ಲೀಟ್ ಆಯಿತು. ಒಂಥರ ಖುಷಿನೂ ಸಿಕ್ತು. ಇದೆಲ್ಲ ಒಂದು ಕೆಲಸ ಆದಮೇಲೆ ಒಂದು ಖುಷಿ ಸಿಗುತ್ತೆ ನಮಗೆ. ಆ ಖುಷಿ ಬೇರೆ ಎಲ್ಲದರಲ್ಲೂ ಸಿಗೋದಿಲ್ಲ. ಫೈನಲಿ ನಾನು ಒಂದಿಷ್ಟು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದನ್ನೇ ಮಾಡಬೇಕಂತ ಹೇಳಿಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ನಾವು ಯಾವುದೇ ಕೆಲಸ ಮಾಡಬೇಕಂತಂದರೆ ಕಾರಣ ಇರಬೇಕು ಅಥವಾ ಬೇರೇನೋ ಅಂತಲೂ ಇರೋದಿಲ್ಲ. ನಮ್ಮ ಇಷ್ಟನೂ ಕೂಡ ಇರುತ್ತೆ ಕೆಲವೊಂದು ಸರಿ. ಸೊ ಆ ಇಷ್ಟದ ಪ್ರಕಾರನೂ ಕೂಡ ನಾವು ಕೆಲಸ ಮಾಡ್ತಾ ಇರ್ತೀವಿ. ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸ್ಟಾರ್ಟಿಂಗು ಕಲರ್ ಚೇಂಜ್ ಆಗೋಯ್ತಲ್ಲ ಸಡನ್ನಾಗಿ, ಆವಾಗ ಸ್ವಲ್ಪ ಅಪ್ಸೆಟ್ ಆಯಿತು. ಇದೇನಪ್ಪ ಈ ಥರ ಕಲರ್ ಸೆಲೆಕ್ಟ್ ಮಾಡಿಬಿಟ್ಟೆ, ಹಿಂಗಾಗೋಯ್ತಾ ಅಂತ. ಬಟ್ ಅದು ನೋಡ್ತಾ ಅಡ್ಜಸ್ಟ್ ಆಗ್ತಾ ಅದೇ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಅದು ಒಂಥರ ಚೆನ್ನಾಗೂ ಕಾಣಿಸ್ತಾ ಇದೆ ಅಂತಲೂ ಕೂಡ ಇವಾಗ ಅನ್ನಿಸ್ತಾ ಇದೆ. ಫೈನಲಿ ನಾನು ಒಂದಿಷ್ಟು ಏನೇನು ಅಂದ್ಕೊಂಡಿದ್ನೋ ಅದೇ ಥರ ಕಲರಿಂಗ್ ಎಲ್ಲ ಮಾಡಿಕೊಂಡೆ.
ನೋಡಿ ಕೆಚ್ಬಿಟ್ಟು ಹಿಂಗೆ ಬರೆದು ಹಿಂಗೆ ಬರಿಬೇಕು. ಇಲ್ಲಿ ಹಿಂಗೆ ಹೆಜ್ಬೇಕು, ಇಲ್ಲಿ ನೋಡು, ಇಲ್ಲಿ ಹಿಂಗೆ ಬರಿಬೇಕು. ಇವಾಗ ಏನಪ್ಪ, ನಾನು ಏನೇ ಮಾಡಿದ್ರು ನನ್ನ ಮಗ ಆ ಟೈಮಲ್ಲಿ ಅಲ್ಲಿ ಇರ್ತಾನೆ. ಕೆಲವೊಂದಿಷ್ಟು ಹಿಂಗ ಹಂಗ ಅಂತ ಅವ್ನು ಬಂದು ಅವ್ನ ಭಾಷೆಯಲ್ಲಿ ಕೇಳ್ತಾ ಇರ್ತಾನೆ. ಸೊ ಅದನ್ನು ನನಗೂ ಖುಷಿ ಆಗುತ್ತೆ, ಏನಾದರೂ ಮಾಡಿದ್ರೆ ಅವನು ಅಷ್ಟು ಇನ್ವಾಲ್ವ್ ಆಗಿ ಬಂದು ವಿಚಾರಿಸ್ತಾನಲ್ಲ, ಕೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಲೀವ್ಸ್ದೆಲ್ಲ ಡ್ರಾಯಿಂಗ್ ಮಾಡಿಕೊಂಡೆ. ಬಟರ್ಫ್ಲೈಗೆ ವೈಟ್ ಕಲರಲ್ಲಿ ಎಕ್ಸ್ಟ್ರಾ ಇದನ್ನು ಮಾಡಿದ್ರೆ ಅದು ನೋಡೋದಕ್ಕೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಈ ಥರ ನಿಮ್ಗೇನಾದರೂ ಪಿಕ್ಚರ್ ಸಿಕ್ಕಿಲ್ಲ ಅಂತ ಅಂದರೆ ಇವಾಗೇನು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ವಾಲ್ ಸ್ಟಿಕ್ಕರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಯಾವ ಥರ ಬೇಕಾದರೂ ಅಲ್ಲೇ ಪಿಕ್ಚರ್ ಸಿಕ್ಬಿಡುತ್ತೆ. ಆ ಪಿಕ್ಚರನ್ನು ಡ್ರಾ ಮಾಡಿಕೊಂಡ್ರೆ ಆಗುತ್ತೆ ಅಷ್ಟೇ. ಸೊ ಇದೆಲ್ಲ ನಾನೇನು ಸ್ವಂತವಾಗಿ ಡ್ರಾ ಮಾಡಿರೋದು ಅಂತ ಅಲ್ಲ, ಎಲ್ಲ ಪಿಕ್ಚರ್ ಕೂಡ ಅಮೆಝಾನಲ್ಲಿ ನೋಡ್ತೀನಿ ನಾನು, ಯಾವ ವಾಲ್ ಸ್ಟಿಕ್ಕರ್ ನನಗೆ ಚೆನ್ನಾಗಿ ಅನಿಸುತ್ತೆ, ಯಾವ ಕಲರ್ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಚೂಸ್ ಮಾಡಿಬಿಟ್ಟು ನಾನು ವಾಲ್ ಪೇಂಟ್ ಮಾಡ್ಕೊಳ್ತೀನಿ. ಇದು ಗ್ರೇ ಕಲರ್ ಯೂಸ್ ಮಾಡಿದ್ನಲ್ಲ, ಅದಕ್ಕೆ ನಾನಿಲ್ಲಿ ವೈಟ್ ಕಲರಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ನಾರ್ಮಲ್ ಇವಾಗ ಗ್ರೀನು ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಗೋಡೆ ಮೇಲೆ ಅಷ್ಟು ಲುಕ್ಕಾಗೂ ಕಾಣಿಸೋದಿಲ್ಲ, ಅದು ಬ್ರೈಟಾಗಿ ಕಾಣಿಸಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ನೋಡಿ ನಮ್ಮ ಗ್ರೇ ಕಲರ್ ವಾಲ್ ನಾನು ಚೇಂಜ್ ಮಾಡಿದ್ದಕ್ಕೆ. ಬಟ್ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬಂತು, ಫಿನಿಶಿಂಗ್ ತುಂಬ ಚೆನ್ನಾಗೇ ಬಂದಿದೆ ಪೇಂಟಿಂಗ್ದು. ಸೊ ನನಗೆ ತುಂಬ ಸ್ಯಾಟಿಸ್ಫೈಡ್ ಅನ್ನಿಸ್ತು, ಚೆನ್ನಾಗಿದೆ ಅಂತ ಕೂಡ ಅನ್ನಿಸ್ತು. ಇದರಲ್ಲಿ ಯಾವ ವಾಲ್ ಪೇಂಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ. ಇನ್ನೂ ಕೆಲವೊಂದಿಷ್ಟಿದೆ, ಇನ್ನೊಂದು 2-3 ಜಾಗದಲ್ಲಿ ಮಾಡಬೇಕು ಅಂತ, ಅದನ್ನು ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಾನು ಹಾಕ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ವಾಲ್ಗೆ ಸುಮ್ಮನೆ ಏನೇನೋ ತಂದಿಡೋದಕ್ಕಿಂತ ನಮ್ಮ ಕೈಯಾರೆ ಮಾಡಿರೋ ಪೇಂಟ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ತುಂಬ ಚೆನ್ನಾಗಂತ ಕೂಡ ಅನಿಸುತ್ತೆ. ಇದು ಫಿನಿಶ್ ಆದಮೇಲೆ ನನಗೊಂದು ಹ್ಯಾಪಿ ಆಯ್ತಲ್ಲ, ಅದು ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಯಿತು. ಸುಮಾರು ಒಂದು 10-15 ನಿಮಿಷ ಹಾಗೆ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರಲ್ಲ, ಸರಿ ಬಂದ ತಕ್ಷಣ ಅವ್ರಿಗೊಂದು ಕೊಟ್ಟೆ. ಅವ್ರಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ, ಮಕ್ಳ ಥರ ಏನಾದರೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಅವ್ರಿಗೂ ಖುಷಿ ಆಯಿತು. ಬಟ್ ಜಾಸ್ತಿ ಮಾಡಲಿಲ್ಲ ನಾನು, ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದೆ ಕ್ವಿಕ್ಕಾಗಿ. ಸಡನ್ನಾಗಿ ಅವ್ರ ಡ್ಯಾಡಿ ನನ್ನ ಫ್ರೆಂಡ್ ಬರ್ಡೇ ಗಿಫ್ಟ್ ಬೇಕು ಅಂತ, ಆಮೇಲೆ ನನಗೆ. ಸೊ ನಾನು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದು ಇದು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಟ್ಟೆ. ಇಲ್ಲಿ ನನ್ನ ವಾಲ್ ಪೇಂಟ್ ಕೆಲಸ ಮುಗೀತು. ನಾನು ವಾಲ್ ಪೇಂಟ್ ಮಾಡೋಷ್ಟರಲ್ಲಿ ನಮ್ಮ ಮನೆ ಹಿಂಗಾಗಿತ್ತು ಅಂತ ಅಂದರೆ ನನ್ನ ಮಗ ಅಷ್ಟು ಎಲ್ಲ ತೊಗೊಂಡು ಎಲ್ಲ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದ. ಸರಿಯಿಂದ ಅವನ ಕೈಲೇ ಎಲ್ಲ ಕ್ಲೀನ್ ಮಾಡಿಸಿ ಅವನ ಕೈಲೇ ಎಲ್ಲ ಎತ್ತಿಡಿಸ್ತೀನಿ. ಇದು ಇನ್ನೊಂದು ಐತೆ ಕಾರು, ಇದು ಎತ್ಕೋ, ಇದು ಬೆಳಿಗ್ಗೆ ಎತ್ಕೊಳ್ಳಿ ಬಂದೆ. ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿದ್ರು ನಾವೇ ಅದನ್ನೆಲ್ಲ ಸರಿ ಮಾಡ್ತಾಯಿದ್ರೆ ಅವರಿಗೆ ಮತ್ತೆ ಅದ್ರದ್ದು ಬೆಲೆ ಗೊತ್ತಾಗೋದಿಲ್ಲ, ಮತ್ತು ಅದೇ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕಂತಂದರೆ ಅವ್ರವ್ರ ಕೈಲೇ ಅವ್ರವ್ರ ಕೆಲಸಗಳನ್ನ ಮಾಡಿಸಿದ್ರೆ ಆವಾಗ ಸ್ವಲ್ಪ ನಮಗೆ ಕೆಲಸ ಕಡಿಮೆ ಕೊಡ್ತಾರೆ ಅಂತ ಅಷ್ಟೇ. ಇನ್ನೇನು ಅಡುಗೆ ಕೆಲಸ ಎಲ್ಲ ಆಗಿತ್ತು, ಮಧ್ಯಾಹ್ನದ ಸಾಂಬಾರು ರಸಮ್ ಎಲ್ಲ ಹಾಗೆ ಇತ್ತು ಅಂತ ಹೇಳಿ ನಾನು ಅಡುಗೆ ಏನು ಮಾಡಲಿಲ್ಲ. ಸೊ ಯಾವುದೇ ಆಗಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೇ ಅದರಲ್ಲೊಂದು ಅನುಭವ ಆಗೋದು. ನಾವೇ ಅದರ ಪ್ರಯತ್ನನೇ ಮಾಡಿಲ್ಲ ಅಂತಂದರೆ ಅದು ಅನುಭವ ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಪೇಂಟಲ್ಲಿ ನನಗೊಂದಿಷ್ಟು ಕೆಲವೊಂದಿಷ್ಟು ಅನುಭವ ಆಯಿತು. ಬಹುಶಃ ಅದು ಮುಂದೆ ಆ ತಪ್ಪ ಆಗಲ್ಲ, ಅಥವಾ ಆ ಥರ ಏನೇ ಒಂದು ಕೆಲಸ ಆಗಲಿ ಮಾಡಿದ್ರೇ ಅದರಲ್ಲಿ ಎಷ್ಟೋ ನಮ್ಗೆ ಅನುಭವಗಳು ಸಿಗುತ್ತೆ. ಸುಮಾರು ಜನಕ್ಕೆ ನೆನಪಿದೆಯೋ ಅಲ್ವಾ ಗೊತ್ತಿಲ್ಲ, ಬಲೂನೆಲ್ಲ ಒಡೆದು ಹೋದ್ಮೇಲೆ ಉಳಿದಿರೋ ಬಲೂನಲ್ಲಿ ಈ ಥರ ಸಣ್ಣ ಸಣ್ಣ ಮೊಟ್ಟೆ ಬಲೂನ್ ಅಂತ ಮಾಡಿಕೊಂಡು ಅದರಲ್ಲಿ ಆಟ ಆಡ್ತಾಯಿದ್ವಿ. ನಿಮಗೆ ಯಾರಿಗೆಲ್ಲ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಕಮೆಂಟ್ ಮಾಡಿ, ಓಕೆನಾ. ಪ್ರೀತಮ್ ಎಲ್ಲೋ ಹೊಡೆದೋಗಿರೋದು ತೊಗೊಂಡು ಬಂದು ಇದನ್ನು ಊದ್ಕೊಡು ಅಂತಿದೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟೆ. ಸೊ ಎಲ್ಲಿಂದ ನನ್ನ ಕೆಲಸ ಶುರು ಆಗುತ್ತೆ ಮತ್ತು ಅಲ್ಲಿಂದನೇ ಎಂಡ್ ಆಗುತ್ತೆ. ಮತ್ತು ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳೆದ್ಬಿಟ್ಟು ಇವತ್ತಿನ ದಿನಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.